ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾವಿರ ಸಂಭ್ರಮದಲ್ಲೂ ಮುನಿಸನ್ನ ತೋರಿದ ಸಿದ್ದು ಡಿಕೆ. ಅಕ್ಕ ಪಕ್ಕವೇ ಕೂತರು. ಸಿಎಂ ಡಿಸಿಎಂ ನಡುವೆ ಇಲ್ಲ ಮಾತುಕತೆ. ಇನ್ವಿಟೇಷನ್ ನೋಡ್ತಾ ಕುಳಿತ ಡಿಕೆಶಿ, ಪೇಪರ್ ಓದುತ್ತಾ ಕುಳಿತ ಸಿಎಂ. ನ್ಯೂಸ್ ಪೇಪರ್ ಓದಿದ ಬಳಿಕ ಡಿಸಿಎಂ ಕಡೆ ನೋಡಿದ ಸಿಎಂ. ತಂಪಾಡಿಗೆ ತಾವು ಕುಳಿತುಕೊಂಡಂತಹ ಡಿಕೆ ಶಿವಕುಮಾರ್ ನೆನೆಯಂತೆ ನಾನೊಂದು ತೀರ ನೀನೊಂದು ತೀರ ಅಂತ ಹೇಳಿ ಸಿದ್ದು ಡಿಕೆ ವರ್ತಿಸ್ತಾ ಇದ್ದಾರೆ. ಇಬ್ಬರಲ್ಲೂ ಕೂಡ ಒಂದು ಕಡೆ ಹೇಳ್ತಾ ಇದ್ರು ಈ ಹಿಂದೆ ನಾಯಕರು, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಡಕುಗಳು ಇಲ್ಲ, ನಾವೆಲ್ಲರೂ ಚೆನ್ನಾಗಿ ಇದ್ದೇವೆ ಅಂತ ಹೇಳಿ. ಬಟ್ ಆದರೆ ಈ ಸಮಾವೇಶದಲ್ಲಿ ಇಬ್ಬರೂ ಕೂಡ ಒಬ್ರಿಗೊಬ್ರು ಮಾತನಾಡಿಕೊಂಡಿಲ್ಲ. ನೆನೆಯೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಕೇವಲ 1 ಅಡಿಯಷ್ಟೇ ಅಂತರ ಇತ್ತು ನೋಡಿ. ಅಷ್ಟು ಅಂತರವಿದ್ರೂ ಕೂಡ ಇಬ್ಬರೂ ನಾಯಕರು ಮೌನವನ್ನು ವಹಿಸಿದ್ದಾರೆ. ಯಾಕಾಗಿ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೀಗ ತಿಕ್ಕಾಟ ನಡೀತಾ ಇದೆಯೋ ಇದಕ್ಕೆ ಮಾತುಕತೆ ಆಡೋದೇ ಬೇಡ, ಕುಲಿ ಸ್ಟಾಪ್ ಹಾಕೋಣ, ಇಬ್ಬರು ಮಾತಾಡಿದ್ರೆ ಅಲ್ವಾ ಸಮಸ್ಯೆ ಸೃಷ್ಟಿ ಆಗೋದು ಅಂತ ಹೇಳಿ ಇಬ್ಬರು ಸೈಲೆಂಟ್ ಮೂಡಿಗೆ ಜಾರದಂತೆ ಕಾಣಿಸ್ತಾ ಇದೆ. ಸುತ್ತಲೂ 10 ನಾಯಕರು ಹರಟೆ ಹೊಡಿತಾ ಇದ್ರು ಕೂಡ ಇಬ್ಬರೂ ನಾಯಕರು ಮಾತ್ರ ಪರಸ್ಪರ ಮುಖ ನೋಡ್ಕೊಳ್ಳೋದೇ ಇರೋದು ನೋಡಿ ಕಾಣಸಿಗ್ತಾ ಇದೆ ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಹೈಕಮಾಂಡ್ ನಾಯಕರ ಗೈರು ಹಾಜರಿ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಸೈಲೆಂಟ್ ಮೋಡ್ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ನೋಡೋರಿಗೆ ಇಬ್ಬರೂ ಕೂಡ ಒಗ್ಗಟ್ಟಾಗಿದ್ದಾರೆ ಅಂತ ಅನ್ನಿಸಬಹುದು. ಆದರೆ ಅವರ ಈ ದೇಹ ಭಾಷೆ ಮಾತ್ರ ಬೇರೆ ಕಥನೆ ಹೇಳ್ತಾ ಇದೆ. 1000 ದಿನಗಳ ಸಂಭ್ರಮದ ಈ ಬೃಹತ್ ಸಮಾವೇಶದಲ್ಲಿ ನಾಯಕತ್ವದ ಕದನ ಏನಿದೆ ಅದು ಮುಂದುವರೆದಿದೆ. ಅಧಿಕಾರ ಹಂಚಿಕೆಯ ಅಸಮಾಧಾನ ಸ್ಫೋಟಗೊಂಡಂತೆ ಎಲ್ಲವೂ ಲಕ್ಷಣಗಳು ಕಾಣಸಿಗ್ತಾ ಇದೆ. ಹೈಕಮಾಂಡ್ ನಾಯಕರು ಬಾರದೇ ಇರೋದು ಒಂದು ಕಡೆ ಆದರೆ ವೇದಿಕೆ ಮೇಲಿರುವಂತಹ ಈ ಇಬ್ಬರು ನಾಯಕರ ಮೌನ ಈಗ ಕಾಂಗ್ರೆಸ್ ಪಡಶಾಲೆಯಲ್ಲಿ ಸಾಕಷ್ಟು ಪ್ರಶ್ನೆ ಮತ್ತು ಚರ್ಚೆಯನ್ನು ಹುಟ್ಟು ಹಾಕುವಂತೆ ಮಾಡ್ತಾ ಇದೆ. ಇದಕ್ಕೆ ಕುಲಿ ಸ್ಟಾಪ್ ಅನ್ನು ಹಾಕೋದಕ್ಕೆ ಹೈಕಮಾಂಡ್ನ ನಾಯಕರೇ ಈಗ ಮಧ್ಯ ಪ್ರವೇಶ ಮಾಡಬೇಕಾಗಿದೆ. ಇಲ್ಲ ಅಂತಂದರೆ ಇದು ಮತ್ತಷ್ಟು ಚರ್ಚೆಗೆ ಗ್ರಾಸವ ಮಾಡಿಕೊಡ್ಬಹುದು ಅನ್ನುವಂತಹ ಒಂದಷ್ಟು ಮೇಲ್ನೋಟಕ್ಕೆ ನಮಗೆ ಕಾಣಸಿಗ್ತಾ ಇರೋದು. ಇಬ್ಬರೂ ಕೂಡ ಮಾತಾಡದೇ ಇರೋದು ಒಳಿತಲ್ಲ ಅಂತ ಹೇಳಿ ನಿನ್ನೆಯ ಸಮಾವೇಶದಲ್ಲಿ ಗಮನಿಸ್ತಾ ಇದ್ರಿ. ಇಬ್ಬರೂ ಕೂಡ ತಂಪಾಡಿ ತಾವು ಒಬ್ಬರು ಏನೋ ಓದ್ಕೊಂಡು ಕೂತಿದ್ದಾರೆ, ಮತ್ತೊಬ್ಬರು ವಾಚ್ ನೋಡ್ಕೊಂಡು ಕೂತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇವತ್ತು ಅಷ್ಟೇ ಅದೇ ರೀತಿಯಾದಂತಹ ಒಂದು ಮೌನ ಮುಂದುವರೆದಿದೆ. ಸರಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನೋಡೋರಿಗೆ ಮಾತ್ರ ಇಬ್ಬರು ಒಗ್ಗಟ್ಟಾಗಿದ್ದಾರೆ ಅಂತ ಅನಿಸ್ಬೋದು, ಆದರೆ ಅವರ ಈ ಒಂದು ನಡವಳಿಕೆ ನೋಡ್ತಾ ಇದ್ರೆ ಬೇರೆಯದೇ ಕತೆ ಹೇಳ್ತಾ ಇದೆ ಅಲ್ವಾ? ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಇಬ್ಬರು ನಾಯಕರು ಸೈಲೆಂಟ್ ಮೂಡಿಗೆ ಜಾರಿದ್ದಾರೆ. ಇದು ಬಿಜೆಪಿ ಮತ್ತು JDS ನಾಯಕರಿಗೆ ಮತ್ತೊಂದು ಅಸ್ತ್ರ ಸಿಗ್ತಾ ಇದೆ. ಇವರನ್ನ ಇನ್ನೊಂದಷ್ಟು ಪ್ರಶ್ನೆ ಮಾಡುವಂತಹ ಅವಕಾಶಗಳನ್ನು ಅವರೇ ಮಾಡಿಕೊಡ್ತಾ ಇದ್ದಾರೆ. ಹೈಕಮಾಂಡ್ನ ನಾಯಕರು ಒಂದು ಕಡೆ ಒಲವನ್ನು ತೋರಿಸ್ತಾ ಇಲ್ಲ DCM ಪರವಾಗಿ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಏನಾಗುತ್ತೋ ಆಗಲಿ ನೋಡೋಣ ಅಂತ ಹೇಳಿ ವರ್ತಿಸ್ತಾ ಇರೋದನ್ನು ಗಮನಿಸಬಹುದು.